ನಮಸ್ತೆ ಸ್ನೇಹಿತರೆ, ಎಚ್ ಬಿ ಸೇವಾ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮೊಬೈಲ್ ಮೂಲಕ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಸ್ನೇಹಿತರೆ, ಗೂಗಲ್ ಕ್ರೋಮ್ನಲ್ಲಿ ಹೋಗಿ KEA ಎಂದು ಸರ್ಚ್ ಮಾಡಿ. KEA ಎಂದು ಸರ್ಚ್ ಮಾಡಿದ ನಂತರ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸ್ನೇಹಿತರೆ. ಇದರ ಮೇಲೆ KEA ಹೋಮ್ ಇದೆ ಸ್ನೇಹಿತರೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ 3 ಡಾಟ್ ಇದೆ ಸ್ನೇಹಿತರೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೇಮಕಾತಿ ಅಂತ ಇದೆ ಸ್ನೇಹಿತರೆ. ಇದರ ಮೇಲೆ ಕ್ಲಿಕ್ ಮಾಡಿ. ನೇಮಕಾತಿ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ ಇಲ್ಲಿದೆ ನೋಡ್ರಿ, ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ 2024 ಇದೆ ಸ್ನೇಹಿತರೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸ್ನೇಹಿತರೆ. VA ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಇದೆ ಸ್ನೇಹಿತರೆ. ಇದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ಕರ್ನಾಟಕದ ಕಂದಾಯ ಇಲಾಖೆಯ ಅಡಿಯಲ್ಲಿ ಹುದ್ದೆಗೆ ಅರ್ಜಿ ಸಲ್ಲಿಸಿ ಇದೆ ಸ್ನೇಹಿತರೆ. ಇಲ್ಲಿ ಮೊದಲ ಸ್ಟೆಪ್ ಸ್ನೇಹಿತರೆ. ಸೆಕೆಂಡ್ ಸ್ಟೆಪ್ ನಿಮ್ಮ ಭಾವಚಿತ್ರ ಸಹಿ ಅಪ್ಲೋಡ್ ಮಾಡಲು ಇದು ಸೆಕೆಂಡ್ ಸ್ಟೆಪ್ ಮಾಡಬೇಕು ಸ್ನೇಹಿತರೆ. ಥರ್ಡ್ ಸ್ಟೆಪ್ ಶುಲ್ಕ ಪಾವತಿ ಇದೆ ಸ್ನೇಹಿತರೆ. ಇಷ್ಟು ಮಾಡಿದ ನಂತರ ಇಲ್ಲಿ ಪ್ರಿಂಟ್ ತೆಗೆಯಬಹುದು ಸ್ನೇಹಿತರೆ. ಇಲ್ಲ ನಿಮ್ಮ ಪಾವತಿ ಸ್ಥಿತಿಯನ್ನು ಪರಿಶೀಲಿಸಿ ಇದನ್ನು ನೋಡ್ಬೋದು ಸ್ನೇಹಿತರೆ. ಈಗ ನಾವು ಕರ್ನಾಟಕದ ಕಂದಾಯ ಇಲಾಖೆ ಅಡಿಯಲ್ಲಿ ಹುದ್ದೆಗೆ ಅರ್ಜಿ ಸಲ್ಲಿಸಿ ಇದೆ ಸ್ನೇಹಿತರೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಫಾರ್ಮ್ ಬರ್ತದೆ ಸ್ನೇಹಿತರೆ. ಇಲ್ಲಿ ಅಪ್ಲಿಕೇಶನ್ ನೀವು ಈಸಿಯಾಗಿ ಹಾಕ್ಬೋದು ಸ್ನೇಹಿತರೆ. ಇಲ್ಲಿ ಸೆಲೆಕ್ಟ್ ಯುವರ್ ಪೋಸ್ಟ್ ಸ್ನೇಹಿತರೆ. ಇಲ್ಲಿ ಪೋಸ್ಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದೆ ಸ್ನೇಹಿತರೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅರ್ಜಿ ಸಲ್ಲಿಸುವ ಜಿಲ್ಲೆಯನ್ನು ಆಯ್ಕೆ ಮಾಡಿ ಸ್ನೇಹಿತರೆ. ಇಲ್ಲಿ ಅರ್ಜಿ ಸಲ್ಲಿಸುವ ಜಿಲ್ಲೆಯನ್ನು ಆಯ್ಕೆ ಮಾಡಿದೆ ಸ್ನೇಹಿತರೆ. ನೀವು ಯಾವ ಜಿಲ್ಲೆಗೆ ಅರ್ಜಿ ಹಾಕ್ತೀರಿ ಆ ಜಿಲ್ಲೆ ಸೆಲೆಕ್ಟ್ ಮಾಡಬೇಕಿದೆ ಸ್ನೇಹಿತರೆ. ಆ ಜಿಲ್ಲೆ ಇಲ್ಲಿ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ನಂತರ SLC 10ನೇ ತರಗತಿ ಅಂಕ ಪಟ್ಟಿರುವಂತೆ ನಿಮ್ಮ ಹೆಸರನ್ನು ಇಲ್ಲಿ ಎಂಟರ್ ಮಾಡಿ ಸ್ನೇಹಿತರೆ. ನಂತರ ನಿಮ್ಮ ಮದರ್ ನೇಮ್ ಎಂಟರ್ ಮಾಡಿ ಸ್ನೇಹಿತರೆ. SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಹೇಗಿದೆ ಅದೇ ಥರ ಇಲ್ಲಿ ಹೆಸರನ್ನು ನಮೂದಿಸಿ ಸ್ನೇಹಿತರೆ. ನಂತರ ಇಲ್ಲಿ ನಿಮ್ಮ ಫಾದರ್ ನೇಮ್ ಎಂಟರ್ ಮಾಡಿ ಸ್ನೇಹಿತರೆ. ಮಾಡಿದ ನಂತರ ನಿಮ್ಮ ಪುರುಷ ಕ್ಲಿಕ್ ಮಾಡಿ, ಇಲ್ಲಾಂದರೆ ಫೀಮೇಲ್ ಇದ್ದರೆ ಫೀಮೇಲ್ ಕ್ಲಿಕ್ ಮಾಡಿ ಸ್ನೇಹಿತರೆ. ನೀವು ಮೀಸಲಾತಿ ಪರವಾರ ಇದೆ ಸ್ನೇಹಿತರೆ. ಇಲ್ಲಿ SC ಇದ್ದರೆ SC ಕ್ಲಿಕ್ ಮಾಡಿ, ST ಇದ್ದರೆ ST ಮಾಡಿ, ಕಟಗರಿ 1 ಇದ್ದರೆ ಕಟಗರಿ 1 ಮಾಡಿ, 2A ಇದ್ದರೆ 2A, 2B ಇದ್ದರೆ 2B, 3A ಇದ್ದರೆ 3A, 3B ಇದ್ದರೆ 3B, ಸಾಮಾನ್ಯ ಇದ್ದರೆ ಸಾಮಾನ್ಯ ನೀವು ಕ್ಲಿಕ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ಡೇಟ್ ಆಫ್ ಬರ್ತ್ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಡೇಟ್ ಆಫ್ ಬರ್ತ್ ಏನಿದೆ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಿ ಸ್ನೇಹಿತರೆ. ಹಾಕಿದ ನಂತರ ಇಲ್ಲಿ ಖಾಯಂ ವಿಳಾಸ ಇದೆ ಸ್ನೇಹಿತರೆ. ಇಲ್ಲಿ ಖಾಯಂ ವಿಳಾಸ ನಿಮ್ಮ ಅಡ್ರೆಸ್ ಹಾಕಿರಿ. ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆ, ನಿಮ್ಮ ರಾಜ್ಯ ಕರ್ನಾಟಕ ಹಾಕಿ ಸ್ನೇಹಿತರೆ. ಹಾಕಿದ ನಂತರ ನಿಮ್ಮ ಊರು ಪಿನ್ ಕೋಡ್ ಹಾಕಿ ಸ್ನೇಹಿತರೆ. ಪಿನ್ ಕೋಡ್ ಹಾಕಿದ ನಂತರ ಇಲ್ಲಿ ನೀವು ಪರ್ಮನೆಂಟ್ ಅದೇ ಇದ್ದರೆ ಅಲ್ಲಿ ಎಸ್ ಅಂತ ಕೊಡಿ ಸ್ನೇಹಿತರೆ. ಎಸ್ ಅಂತ ಕೊಂಡ್ರೆ ಅದೇ ಆ ಅಡ್ರೆಸ್ಸೇ ತೆಳಗೆ ಬರ್ತದೆ ಸ್ನೇಹಿತರೆ. ನಂತರ ನಿಮ್ಮ ಮೊಬೈಲ್ ನಂಬರ್ ಎಂಟ್ರ್ ಮಾಡಿ, ಇಮೇಲ್ ID ಎಂಟ್ರ್ ಮಾಡಿ ಸ್ನೇಹಿತರೆ. ನಂತರ ತಾವು ವಿವಾಹಿತರೇ ಇದ್ದರೆ ಹೌದತ್ತ ಹಾಕಿ ಸ್ನೇಹಿತರೆ, ಇಲ್ಲಾಂದರೆ ಇಲ್ಲತ್ತ ಹಾಕಿ ಸ್ನೇಹಿತರೆ. ಗ್ರಾಮೀಣ ಅಭ್ಯರ್ಥಿ ಇದ್ದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಹಾಕಿ. ಕನ್ನಡ ಮಾಧ್ಯಮ ಎಸ್ ಇದ್ದರೆ ಎಸ್ ಹಾಕಿ, ಇಲ್ಲಾಂದರೆ ಇಲ್ಲ ಹಾಕಿ. ಯೋಜನಾ ನಿರಾಶ್ರಿತ ಅಭ್ಯರ್ಥಿಯೇ ಅಂದರೆ ಇದ್ದರೆ ಎಸ್ ಹಾಕಿ, ಇಲ್ಲಾಂದರೆ ಇಲ್ಲ ಹಾಕ್ಬೋದು. ಅಂಗವಿಕಲ ಇದ್ದರೆ ಅಂಗವಿಕಲ ಎಸ್ ಹಾಕಿ, ಇಲ್ಲಾಂದರೆ ಇಲ್ಲ ಹಾಕಿ. ಮಾಜಿ ಸೈನಿಕ ಇದ್ದರೆ ಮಾಜಿ ಸೈನಿಕ ಹಾಕಿ ಸ್ನೇಹಿತರೆ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ ಸ್ನೇಹಿತರೆ. ನೀವು KK ಕಲ್ಯಾಣ ಕರ್ನಾಟಕ ಇದ್ದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ ಸ್ನೇಹಿತರೆ.
ನಂತರ ಇಲ್ಲಿ SLC ರಿಜಿಸ್ಟರ್ ನಂಬರ್ ಹಾಕಿ ಸ್ನೇಹಿತರೆ. ಹಾಕಿದ ನಂತರ ಇಲ್ಲಿ ಕ್ವಾಲಿಫಿಕೇಷನ್ PUC ಸೆಕೆಂಡ್ PUC ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ ನಂತರ ನೀವು ಸೆಕೆಂಡ್ PUCನಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿರಿ ಇಲ್ಲಿ ಹಾಕಬೇಕಾಗ್ತದೆ ಸ್ನೇಹಿತರೆ. ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿರಿ ಇಲ್ಲಿ ಹಾಕಬೇಕಾಗ್ತದೆ ಸ್ನೇಹಿತರೆ. ಮತ್ತು ನಿಮ್ಮ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಲ್ಲಿ ಹಾಕಬೇಕಾಗ್ತದೆ ಸ್ನೇಹಿತರೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಟೋಟಲ್ ಹಾಕಬೇಕು. ಹಾಕಿದ ನಂತರ ನಿಮ್ಮ ಬೋರ್ಡನ್ನು ಇಲ್ಲಿ ಬೋರ್ಡ್ ಹಾಕಬೇಕಾಗುತ್ತೆ ಸ್ನೇಹಿತರೆ. PUC ಸೆಕೆಂಡ್ PUC ನಿಮ್ಮ ಯಾವ ಬೋರ್ಡ್ನಲ್ಲಿ ಬರುತ್ತೆ ಆ ಬೋರ್ಡ್ ಹಾಕಬೇಕಾಗುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಎಜುಕೇಷನ್ ಅಂತ ಬೋರ್ಡ್ ಬರ್ತದೆ ಸ್ನೇಹಿತರೆ. ಇಲ್ಲಿ ಬೋರ್ಡ್ ಹಾಕ್ಬೋದು ಸ್ನೇಹಿತರೆ. ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಎಜುಕೇಷನ್ ಅಂತ ಬೋರ್ಡ್ನ ಎಂಟ್ರ್ ಮಾಡಿ ಸ್ನೇಹಿತರೆ. ನಂತರ ನೀವು ಕೇಂದ್ರ ಸರ್ಕಾರ ಸೇವಕರಿದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ ಸ್ನೇಹಿತರೆ. ಪ್ರಸ್ತುತ ಕೆಲಸ ಮಾಡ್ತಿರಿದ್ರೆ ಎಸ್ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ ಸ್ನೇಹಿತರೆ. ನಂತರ ಇಲ್ಲಿ ಇಂಟರ್ ಲಾಸ್ಟ್ 4 ಡಿಜಿಟ್ ಆಫ್ ಆಧಾರ್ ನಂಬರ್ ಇದೆ ಸ್ನೇಹಿತರೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರೋ ಲಾಸ್ಟ್ 4 ನಂಬರಲ್ಲಿ ಎಂಟ್ರ್ ಮಾಡಿ ಸ್ನೇಹಿತರೆ. ಮಾಡಿದ ನಂತರ ಇಲ್ಲಿ ನೀವು ಎಕ್ಸಾಮ್ ಎಲ್ಲಿ ಬರ್ತೀರಿ ಅಲ್ಲಿ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊರಿ. ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿದ್ದೀವಿ ಸ್ನೇಹಿತರೆ. ನೀವು ಎಲ್ಲಿ ಎಕ್ಸಾಮ್ ಬರೀತೀರಿ ಅಲ್ಲಿ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಈ ಬಾಕ್ಸ್ ಮೇಲೆ ಇದೆ ಸ್ನೇಹಿತರೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪ್ರಿವ್ಯೂ ಇದೆ ಸ್ನೇಹಿತರೆ, ಇದರ ಮೇಲೆ ಕ್ಲಿಕ್ ಮಾಡಿ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಅಪ್ಲಿಕೇಶನ್ ಎಲ್ಲ ಚೆಕ್ ಮಾಡಬಹುದು, ಎಲ್ಲ ಕರೆಕ್ಟ್ ಇದೆ ಇಲ್ಲ ಅಂತ ಚೆಕ್ ಮಾಡಬಹುದು ಸ್ನೇಹಿತರೆ. ಕೊನೆಯಲ್ಲಿ ಇಲ್ಲಿ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಸ್ನೇಹಿತರೆ. ಎಲ್ಲ ಚೆಕ್ ಮಾಡಿದ ನಂತರ ಸ್ನೇಹಿತರೆ ಇಲ್ಲಿ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ. ಈ ಕ್ಯಾಪ್ಚಾ ಕೋಡ್ ಇಲ್ಲಿ ಎಂಟರ್ ಮಾಡಿ ಸ್ನೇಹಿತರೆ. ಇಲ್ಲಿ ನೀವು ಏನಾದ್ರು ತಪ್ಪಾಯಿತಂದರೆ ಎಡಿಟ್ನೂ ಮಾಡ್ಬೋದು ಸ್ನೇಹಿತರೆ. ತಪ್ಪಿದಂದರೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಡಿಟ್ನೂ ಮಾಡ್ಬೋದು ಸ್ನೇಹಿತರೆ. ಈ ಕ್ಯಾಪ್ಚಾ ಕೋಡ್ ಹಾಕಿ ಸ್ನೇಹಿತರೆ. ಕ್ಯಾಪ್ಚಾ ಕೋಡ್ ಹಾಕಿದ ನಂತರ ಸ್ನೇಹಿತರೆ ಇಲ್ಲಿ ಸೇವ್ ಚೇಂಜಸ್ ಇದೆ ಸ್ನೇಹಿತರೆ. ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ ಇಲ್ಲೊಂದು ಅಪ್ಲಿಕೇಶನ್ ID ಇದೆ ಸ್ನೇಹಿತರೆ. ಈ ಅಪ್ಲಿಕೇಶನ್ ID ಒಂದು ಪೇಜ್ ಮೇನಲ್ಲಿ ಬರ್ಕೊಂಡು ಇಡ್ರಿ ಸ್ನೇಹಿತರೆ. ಅದು ನೆಕ್ಸ್ಟ್ ಸ್ಟೆಪ್ಪಿಗೆ ಆ್ಯಡ್ ಮಾಡಿ ಅಲ್ಲಿ ಎಂಟ್ರ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಪೇಮೆಂಟ್ ಮಾಡಲಿಕ್ಕೆ ಯೂಸ್ ಆಗ್ತದೆ ಸ್ನೇಹಿತರೆ. ಇಲ್ಲಿ ಹೋಮ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇದು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಅಪ್ಲಿಕೇಶನ್ ID ನೋಟ್ ಮಾಡ್ಕೊಂಡು ಇಲ್ಲಿ ಹೋಮ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಮಾಡಿದ ನಂತರ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನಿಮ್ಮ ಭಾವಚಿತ್ರ ಸಹಿ ಅಪ್ಲೋಡ್ ಮಾಡಲು ಇದೆ ಸ್ನೇಹಿತರೆ. ಇದರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇನ್ನಾಗಿ ಒಂದು ಅಪ್ಲಿಕೇಶನ್ ID ಬಂದಿದೆ ಸ್ನೇಹಿತರೆ. ಆ ID ಇಲ್ಲಿ ಎಂಟರ್ ಮಾಡಿ ಸ್ನೇಹಿತರೆ. ID ಎಂಟರ್ ಮಾಡಿದ ನಂತರ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ನಿಮ್ಮ ಫೋಟೋ ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. ಇಲ್ಲಿ ನಿಮ್ಮ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. ನಿಮ್ಮ ಫೋಟೋ 100 KB ಕಡಿಮೆ ಇರಬೇಕು ಸ್ನೇಹಿತರೆ. ಮತ್ತು ಸಿಗ್ನೇಚರ್ನು 100 KB ಕಡಿಮೆ ಇರಬೇಕು ಸ್ನೇಹಿತರೆ. ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸೇವ್ ಮೇಲೆ ಕ್ಲಿಕ್ ಮಾಡಿದ ನಂತರ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಸ್ನೇಹಿತರೆ. ನಂತರ ಇಲ್ಲಿ ಹೋಮ್ ಇದೆ ಸ್ನೇಹಿತರೆ. ಹೋಮ್ ಮೇಲೆ ಕ್ಲಿಕ್ ಮಾಡಿ. ಹೋಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಥರ್ಡ್ ಸ್ಟೆಪ್ ಸ್ನೇಹಿತರೆ ಇಲ್ಲಿ ಫೀ ಪೇಮೆಂಟ್ ಇದೆ ಸ್ನೇಹಿತರೆ. ಇದರ ಮೇಲೆ ಕ್ಲಿಕ್ ಮಾಡಿ.
ಪೇಮೆಂಟ್ ಬಂದಿದೆ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಪ್ಲಿಕೇಶನ್ ಐ ಡಿ ಹಾಕಿ ಸ್ನೇಹಿತರೆ. ಅಪ್ಲಿಕೇಶನ್ ಐ ಡಿ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಸ್ನೇಹಿತರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ ಪೇ 750 ರೂಪಾಯಿ ಇದೆ ಸ್ನೇಹಿತರೆ ಫೀ. ಇಲ್ಲಿ ನೀವು ಯು ಪಿ ಐನೂ ಮಾಡ್ಬೋದು ಸ್ನೇಹಿತರೆ, ಡೆಬಿಟ್ ಕಾರ್ಡಿನೂ ಪೇ ಮಾಡ್ಬೋದು ಸ್ನೇಹಿತರೆ. ಪೇ ಮಾಡಿದ ನಂತರ ಸ್ನೇಹಿತರೆ ಇಲ್ಲಿ ಚೆಕ್ ಪೇಮೆಂಟ್ ಸ್ಟೇಟಸ್ ಇದೆ ಸ್ನೇಹಿತರೆ. ಇದರ ಮೇಲೆ ಕ್ಲಿಕ್ ಮಾಡಿ ಸ್ಟೇಟಸ್ ಚೆಕ್ ಮಾಡ್ಬೋದು ಸ್ನೇಹಿತರೆ. ನಂತರ ನೀವು ಪೇ ಮಾಡಿದ ನಂತರ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆ ಸ್ನೇಹಿತರೆ. ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಪ್ರಿಂಟ್ ತಗೋಬೋದು ಸ್ನೇಹಿತರೆ. ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಒಂದು ಲೈಕ್ ಕೊಡಿ ಸ್ನೇಹಿತರೆ ಮತ್ತು ಸಬ್ಸ್ಕ್ರೈಬ್ ಮಾಡಿ.